ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರ. ಇವತ್ತು ನಾನು ಕ್ಯಾಬೇಜ್ ಸುಕ್ಕವನ್ನು ಯಾವ ರೀತಿ ಮಾಡಬಹುದೆಂದು ತೋರಿಸ್ತಾ ಇದ್ದೀನಿ. ಬನ್ನಿ ಕ್ಯಾಬೇಜ್ ಸುಕ್ಕವನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲು ಕ್ಯಾಬೇಜನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋಣ. ಚೆನ್ನಾಗಿ ತೊಳೆದ ಕ್ಯಾಬೇಜನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಇದಕ್ಕೆ ಟೊಮೆಟೊ, ಉಪ್ಪು ಹಾಗೂ ನೀರು ಹಾಕಿ ಬೇಯಿಸೋಣ. ಇದನ್ನು ಅತಿ ಬೇಗನೆ ಮಾಡುವಂತಹ ಪಲ್ಯ ಅಥವಾ ಸುಕ್ಕ ಅಂತ ಹೇಳ್ಬೋದು. ಈಗ ಇಲ್ಲಿ ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ. ಮಸಾಲೆಗೆ ಮಿಕ್ಸಿ ಜಾರಿನಲ್ಲಿ ಅರ್ಧ ಸ್ಪೂನ್ ಕೊತ್ತಂಬರಿ ಕಾಳು, 1/4 ಸ್ಪೂನು ಅರಶಿನ, 6 ಎಸಳು ಬೆಳ್ಳುಳ್ಳಿ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಪೆಪ್ಪರ್ ಕಾಳು, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಹುರಿದ ಸಾಸಿವೆ, ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ಹಾಗೂ ಖಾರಕ್ಕೆ 6 ಬ್ಯಾಡಗಿ ಮೆಣಸನ್ನು ಸೇರಿಸಿ ಮಸಾಲೆ ತಯಾರಿಸಿ. ಈಗ ಮಸಾಲೆ ರೆಡಿ ಆಯಿತು. ಈ ಮಸಾಲೆಗೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿ ಮಸಾಲೆಯನ್ನು ತಯಾರಿಸಿ. ಈಗಾಗಲೇ ಬೇಯಿಸಿದ ಎಲೆಕೋಸಿಗೆ ಈ ಮಸಾಲೆಯನ್ನು ಸೇರಿಸಿ ಇನ್ನೂ ಚೆನ್ನಾಗಿ ಒಂದು 3 ನಿಮಿಷ ತನಕ ಚೆನ್ನಾಗಿ ಬೇಯಿಸಿ. ಕ್ಯಾಬೇಜಿನಲ್ಲಿರುವ ನೀರಿನ ಅಂಶ ಸ್ವಲ್ಪ ಇಂಗುವವರೆಗೆ ಬೇಯಿಸುತ್ತಾ ಇರಿ. ಈ ಕ್ಯಾಬೇಜ್ ಪಲ್ಯಕ್ಕೆ ಕಾಂಬಿನೇಷನ್ ಅಂದರೆ ದೋಸೆ ಅಥವಾ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಗೆ ಈ ಕ್ಯಾಬೇಜಿನ ನೀರು ಸ್ವಲ್ಪ ಇಂಗಿದ ಮೇಲೆ ಸಾಸಿವೆ ಕರಿಬೇವು ಸೊಪ್ಪಿನ ಒಗ್ಗರಣೆ ಕೊಟ್ಟರೆ ರುಚಿ ರುಚಿಯಾದ ಕ್ಯಾಬೇಜ್ ಪಲ್ಯ ಅಥವಾ ಸುಕ್ಕ ತಿನ್ನಲು ರೆಡಿಯಾಗುತ್ತೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.